ನಗರದ ಅತ್ಯಂತ ಪ್ರಸಿದ್ಧ ಮತ್ತು ವಿಚಿತ್ರ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಅರ್ಮಾನ್ ಸಿಂಘಾನಿಯಾ ತನ್ನ ಹೆಂಡತಿ ಆಸ್ಥಾ ಜೊತೆ ಮನೆ ಬಾಗ್ಲಿಗೆ ಬಂದಾಗ ನೆರೆಹೊರೆಯ ಹೆಂಗಸರು ಗುಸುಗುಸು ಮಾತನ್ನ ಆರಂಭಿಸಿದ್ರು. ಅರ್ಮಾನ್ ಸಿಂಘಾನಿಯಾ ನಿಜವಾಗ್ಲೂ ಮದ್ವೆ ಆದ್ನಾ? ಅವನಿಗೆ ಹುಡುಗಿರಂದ್ರೆ ಆಗಲ್ಲ ಅಲ್ವಾ? ಏಯ್, ನಿಧಾನವಾಗಿ ಮಾತಾಡು. ಅವನೇನಾದ್ರೂ ಕೇಳಿಸ್ಕೊಂಡ್ರೆ ನಿನ್ ಕಥೆ ಅಷ್ಟೇ. ಅಯ್ಯೋ, ಎಷ್ಟು ಜನರು ಬಾಯಿ ಮುಚ್ಚಿಸ್ತಾನೆ ಈ ಹುಚ್ಚ ಸಿಂಘಾನಿಯಾ. ಅವನ ಬಗ್ಗೆ ಇಡೀ ಊರಿಗೆ ಗೊತ್ತಿದೆ ಅವನ್ ಎಂಥ ಮಹಾನ್ ಭಾವ ಅಂತ. ಪಾಪ ಆ ಹುಡುಗಿ ಏನ್ ಪಾಪ ಮಾಡಿದ್ಲೋ, ಇವನಿಗೆ ಹೆಂಡತಿ ಆಗಿದ್ದಾಳೆ. ಇಂಥ ರಾಕ್ಷಸನ್ ಜೊತೆ ಯಾರಿರಕ್ಕಾಗತ್ತೆ? ನನಗೆ ಕೇಳಿಸ್ತಾ ಇದೆ, ನಾನೇನ್ ಕಿವುಡ ಅಲ್ಲ. ಅರ್ಮಾನ್ಗೆ ಹುಡುಗಿರ್ ಮೇಲೆ ಭಾರಿ ದ್ವೇಷ ಇದೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಆ ದ್ವೇಷದಿಂದಲೇ ಅರ್ಮಾನ್ ಸಿಂಘಾನಿಯಾಗೆ ಹುಡುಗಿ ಅಲ್ಲ, ಹುಡುಗರೇ ಇಷ್ಟ ಎಂಬ ವದಂತಿ ಕೂಡ ಹುಟ್ಕೊಂಡಿತ್ತು. ಬಾ ಇದೆ ಅಂತ ಏನ್ ಬೇಕಾದ್ರೂ ಮಾತಾಡ್ತೀಯಾ? ನಾನ್ ಯಾರು ಅಂತ ಗೊತ್ತು ತಾನೆ. ನಾನು ಇನ್ನೊಂದು ಮುಖ ನೋಡೋಕೆ ನೀವ್ಯಾರು ಇಷ್ಟಪಡಲ್ಲ ಅಲ್ವಾ? ನಿನ್ನ ಸ್ನೇಹಿತೆಯ ಹೆಸರೇನು? ಪುಷ್ಪ ಅಲ್ವಾ? ಪುಷ್ಪ ಎಂಬ ಹೆಸರನ್ನ ಕೇಳುತ್ತಿದ್ದಂತೆ ಆ ಮಹಿಳೆಯರಿಗೆ ಶಾಕ್ ಆಯ್ತು. ನಾನು ಅವಳಿಗೆ ಏನ್ ಮಾಡ್ದೆ ಅನ್ನೋದು ನಿಮ್ಗೆ ನೆನ್ಪಿದೆ ಅಲ್ವಾ? ಇಲ್ಲೇ ಏನ್ ನಿಂತಿದ್ದೀರಾ? ಹೋಗಿ ಇಲ್ಲಿಂದ, ಇಲ್ಲ ನನ್ನ ರೂಮಿಗೆ ಬರ್ತೀಯಾ? ಅರ್ಮಾನ್ನ ಕೋಪದಿಂದ ತುಂಬಿದ ಧ್ವನಿ ಕೇಳಿ ಮಹಿಳೆಯರು ತಕ್ಷಣ ಅಲ್ಲಿಂದ ಹೊರಟು ಹೋದ್ರು. ಒಬ್ಬ ರಾಕ್ಷಸನ್ ಜೊತೆ ಮದ್ವೆ? ನಾನು ಒಬ್ಬ ರಾಕ್ಷಸನ್ನ ಮದ್ವೆಯಾಗಿ ಅವನ ಮಗುಗೆ ಜನ್ಮ ಕೊಡ್ಬೇಕಾ? ಆಸ್ಥಾ, ನಿನಗ್ ಬೇರೆ ದಾರಿನೇ ಇಲ್ಲ. ನೀನು ಈ ಮದ್ವೆ ಆಗ್ಲೇಬೇಕು. ನಾನ್ ಮದ್ವೆ ಆಗಲ್ಲ ಅತ್ತೆ. ನಾನ್ ಡಾಕ್ಟರ್ ಆಗ್ಬೇಕು. ಮದ್ವೆ ಆದ್ರೆ ಡಾಕ್ಟರ್ ಆಗಕ್ಕಾಗಲ್ಲ. ಇವ್ರೆಷ್ಟು ಪವರ್ಫುಲ್ ಜನ ಅಂತ ಗೊತ್ತಾ? ಅವ್ರು ಏನ್ ಮಾಡೋಕ್ಕೂ ಹೇಸಲ್ಲ. ನಿನ್ ಮಾವನ್ಗೆ ಏನಾದ್ರೂ ಮಾಡ್ಬಿಟ್ರೆ? ನನಗದೆಲ್ಲ ಗೊತ್ತಿಲ್ಲ. ನೀನ್ ಅವನನ್ನ ಮದ್ವೆ ಆಗ್ಲೇಬೇಕು. ನಿರಪರಾಧಿ ಹೂವಿನಂತೆ ಮೃದುವಾದ ಆಸ್ಥಾ ವಧುವಿನಂತೆ ರೆಡಿಯಾಗಿದ್ದಳು. ಅವಳು ದುಃಖದಲ್ಲೂ ಸಹ ತುಂಬಾ ಸುಂದರವಾಗಿ ಕಾಣ್ತಾ ಇದ್ಲು. ಮತ್ತೊಂದು ಕಡೆ ಹ್ಯಾಂಡ್ಸಮ್ ಮಾನ್ಸ್ಟರ್ ನಿಂತಿದ್ದ. ಹಾಗಾದರೆ ಏನೀ ಗೊಂದಲ? ಬನ್ನಿ ಕೇಳೋಣ ಈಗ್ಲೇ, ಅದು ಕೂಡ ಫ್ರೀಯಾಗಿ. ಪ್ರಿಯಾಂಕಾ ಅಕ್ಕ, ನಿನ್ ಮದ್ವೆ ಅಂತಂದ್ರೆ ನಾನ್ ಬರ್ದೇ ಇರ್ತೀನಾ? ಅಜ್ಜಿ, ನಿನ್ನೆ ತಾನೇ ತನ್ನ ಮಾವನ ಮಗಳ ಮದುವೆಗೆ ಅಂತ ಆಸ್ಥಾ ಊರಿಂದ ಇಲ್ಲಿಗೆ ಬಂದಿದ್ದಳು. ಚಿಕ್ಕ ವಯಸ್ಸಿನಿಂದ ಅನಾಥಳಾದ ಆಸ್ಥಾಳನ್ನ ಅವಳ ಅಜ್ಜಿಯೇ ಸಾಕಿದ್ದಳು. ಆಸ್ಥಾಗೆ ಚಿಕ್ಕ ವಯಸ್ಸಿನಿಂದ ಚೆನ್ನಾಗಿ ಓದಿ ದೊಡ್ಡವಳಾದ ಮೇಲೆ ಡಾಕ್ಟರ್ ಆಗ್ಬೇಕು ಅಂತ ಕನಸಿತ್ತು. ಆದರೆ ಇದೆಲ್ಲ ಹೇಗಾಯ್ತು? ಮದುವೆಗೆ ಅಂತ ಬಂದವಳೆ ಹೇಗೆ ಮದುಮಗಳಾದಳು? ಬೆಂಗಳೂರಿನ ದೊಡ್ಡ ಪ್ಯಾಲೇಸ್ ನಲ್ಲಿ ಮದುವೆಗೆ ಎಲ್ಲಾ ತಯಾರಿ ನಡೆದಿತ್ತು. ಸಾವಿರಾರು ಜನಗಳು, ಕ್ಯಾಮೆರಾಗಳು, ಇಡೀ ಜಾಗ ವೈಭವದಿಂದ ಜಗಜಗಿಸುತ್ತಿತ್ತು. ಇಡೀ ದೇಶದ ಫೇಮಸ್ ಬಿಸ್ನೆಸ್ ಮ್ಯಾನ್ ಅರ್ಮಾನ್ ಸಿಂಘಾನಿಯಾರ ಮದುವೆ ಇದಾಗಿತ್ತು. ಮಂಟಪದಲ್ಲಿ ಕುಳಿತಿದ್ದ ವರ ವಧುವಿಗಾಗಿ ಕಾಯದೆ ತನ್ನ ಲ್ಯಾಪ್ಟಾಪ್ ಮತ್ತು ಫೋನ್ನಲ್ಲಿ ಬ್ಯುಸಿಯಾಗಿದ್ದ. ಅಲ್ಲಿ ಬಂದಿದ್ದ ಜನರಿಗೆಲ್ಲ ಒಂದೇ ಅನುಮಾನ ಬಿತ್ತು, ಇಷ್ಟು ದೊಡ್ಡ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಒಬ್ಬ ಸಾಧಾರಣ ಮಿಡಲ್ ಕ್ಲಾಸ್ ಹುಡುಗಿಯನ್ನ ಏಕೆ ಮದುವೆ ಆಗುತ್ತಿದ್ದಾನೆ ಅಂತ. ಮದುವೆ ಶುಭ ಮುಹೂರ್ತ ಹೋಗುತ್ತಿದೆ, ವಧುವನ್ನ ಕರ್ಸಿ. ಹುಡುಗಿನ ಕರ್ಕೊಂಬನ್ನಿ. ಈಗ್ಲೇ ಕರ್ಕೊಂಬರ್ತೀನಿ. ಬಂದೆ. ಅರ್ಮಾನನ್ನ ಮದುವೆಯಾಗಬೇಕಿದ್ದ ಹುಡುಗಿ ಪ್ರಿಯಾಂಕಾ. ಪ್ರಿಯಾಂಕಳನ್ನ ಅರ್ಮಾನ್ ಅವರ ತಾತ ಅಲೋಕ್ ಸಿಂಘಾನಿಯಾ ಸೆಲೆಕ್ಟ್ ಮಾಡಿದ್ರು. ತನ್ನದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಮನೋಜ್ ಅವರ ಮಗಳೇ ಪ್ರಿಯಾಂಕಾ. ಪ್ರಿಯಾಂಕಾಗೆ ಈ ಮದುವೆ ಇಷ್ಟವಿಲ್ಲದಿದ್ದರೂ ಅವಳು ಏನೂ ಹೇಳದೆ ಈ ಮದುವೆಗೆ ಒಪ್ಪಿಕೊಂಡಿದ್ದಳು. ಆದರೆ ಕೊನೆ ಕ್ಷಣದಲ್ಲಿ ಅವಳು ತನ್ನ ನಿರ್ಧಾರವನ್ನು ಬದಲಾಯಿಸಿದಳು. ಅವಳು ಕೊನೆ ಕ್ಷಣದಲ್ಲಿ ಮದುವೆಯ ಮಂಟಪದಿಂದ ಹೊರಟು ಹೋಗಿದ್ದಳು. ಪ್ರಿಯಾಂಕಾ, ನೀನ್ ಏನ್ ಮಾಡ್ಬಿಟ್ಟೆ? ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಪ್ರಿಯಾಂಕಾಳ ಅಪ್ಪ ಅಮ್ಮನಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಆಯಿತು. ಇನ್ನೊಂದು ಕಡೆ ಅಲೋಕ್ ಸಿಂಘಾನಿಯಾ ಅವರಿಗೆ ಏನೋ ಆಗಿದೆ ಅನ್ನೋ ಸಂದೇಹ ಬಂತು. ಏನಾಗಿದೆ ಅಂತ ನೋಡಲು ಅವರು ರೂಮ್ ಕಡೆಗೆ ಹೋದರು. ಯಾಕೆ ಹುಡುಗಿ ಇನ್ನೂ ರೆಡಿ ಆಗಿಲ್ವಾ? ಹುಡುಗಿ ರೆಡಿ ಆಗ್ತಾ ಇದ್ದಾಳೆ, ನೀವು ಮುಂದೆ ಹೋಗಿ, ನಾನು ಅವಳ ಕರ್ಕೊಂಬರ್ತೀನಿ. ಆದರೆ ಈ ಸುಳ್ಳು ಹೆಚ್ಚು ಹೊತ್ತು ಉಳಿಯಲಿಲ್ಲ. ಅರ್ಮಾನ್ನ ತಾತ ಅವರಿಗೆ ರೂಮಿಂದ ಯಾರೋ ಅಳುತ್ತಿರುವ ಸದ್ದು ಕೇಳಿಸಿತು.
ಅವರು ಒಂದೇ ಕ್ಷಣ ಏನೂ ಯೋಚಿಸದೆ ರೂಮ್ ಒಳಗಡೆ ಹೋದರು. ಆ ರೂಮ್ನ ಬೆಡ್ ಮೇಲೆ ಒಬ್ಬ ಸುಂದರ ಹುಡುಗಿ ಅಳುತ್ತಾ ಕೂತಿದ್ದಳು. ಅವಳ ಹೆಸರೇ ಆಸ್ಥಾ. ರೂಮ್ನಲ್ಲಿ ಪ್ರಿಯಾಂಕಾ ಇಲ್ಲದೆ ಇರುವುದನ್ನು ನೋಡಿ ಅವರಿಗೆ ತುಂಬಾ ಕೋಪ ಬಂತು. ಪ್ರಿಯಾಂಕಾ ಎಲ್ಲಿದ್ದಾಳೆ? ಪ್ರಿಯಾಂಕಾ ಓಡಿ ಹೋಗಿದ್ದಾಳೆ ಸರ್. ಮತ್ತು ಈ ಆಸ್ಥಾ ಅವಳಿಗೆ ಓಡಿ ಹೋಗಲು ಸಹಾಯ ಮಾಡಿದಾಳೆ ಅಂತ ನನಗನ್ನಿಸ್ತಾ ಇದೆ. ನಾನು ಏನೂ ಮಾಡಿಲ್ಲ ಅತ್ತೆ, ದಯವಿಟ್ಟು ನನ್ನನ್ನ ನಂಬಿ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಬಾರ್ದು. ಮದ್ವೆ ಹುಡುಗಿ ಓಡೋದ್ರೆ ಪರವಾಗಿಲ್ಲ, ಅವಳ ಜಾಗದಲ್ಲಿ ಇನ್ನೊಬ್ಬರನ್ನ ಕೂರಿಸಿ. ಈ ಮದ್ವೆ ಆಗ್ಲೇಬೇಕು, ಇಲ್ಲ ಅಂದ್ರೆ ಅರ್ಮಾನ್ ಕೋಪ ಎಲ್ರಿಗೂ ಗೊತ್ತು. ನಾನು ಕೂಡ ಏನು ಮಾಡಕ್ಕಾಗಲ್ಲ, ಅರ್ಥ ಆಯ್ತಾ? ಅರ್ಮಾನ್ಗೆ ಹುಡುಗಿರು ಅಂದ್ರೆ ಆಗ್ತಾ ಇರ್ಲಿಲ್ಲ. ಅವನ ತಾತ ಹಾರ್ಟ್ ಅಟ್ಯಾಕ್ ನ ನಾಟಕ ಮಾಡಿ ಈ ಮದುವೆಗೆ ಅವನನ್ನ ಒಪ್ಸಿದ್ರು. ಈಗ ಹುಡುಗಿ ಓಡಿ ಹೋಗಿದ್ದಾಳೆ ಅಂತ ಗೊತ್ತಾದ್ರೆ ಅರ್ಮಾನ್ ಯಾವತ್ತೂ ಮದುವೆ ಆಗಲ್ಲ ಅನ್ನೋದು ನಿಶ್ಚಯವಾಗಿತ್ತು. ಪ್ರಿಯಾಂಕಾ ತಾಯಿ ಎಲ್ಲಾ ಆರೋಪವನ್ನು ಆಸ್ಥಾ ಮೇಲೆ ಹಾಕುತ್ತಾ ಹೀಗೆಂದಳು, ಇದೆಲ್ಲ ಆಗೋದಕ್ಕೆ ನೀನೇ ಕಾರಣ. ಇದಕ್ಕೆ ಪನಿಷ್ಮೆಂಟ್ ಸಹ ನಿನಗೆ ಸಿಗ್ಬೇಕು. ಈ ಮದುವೆ ನಿಲ್ಲಲ್ಲ. ಈ ಮದುವೆಯ ಮದುಮಗಳು ನೀನೇ, ಗೊತ್ತಾಯ್ತಾ? ಗೊತ್ತಾಯ್ತಾ? ಆಸ್ಥಾಳ ಕಣ್ಣಲ್ಲಿ ಭಯ ಇತ್ತು. ಅವಳು ಅಳುತ್ತಾ ಕೇಳಿದ್ಲು, ನನಗೆ ಮದುವೆ ಬೇಡ ಅತ್ತೆ. ಪ್ಲೀಸ್ ನನ್ನನ್ನ ನನ್ನ ಅಜ್ಜಿ ಹತ್ರ ಹೋಗೋದಕ್ ಬಿಡಿ ಪ್ಲೀಸ್. ಪ್ರಿಯಾಂಕಾ ಅಕ್ಕ ಹೇಳ್ತಾ ಇದ್ಲು, ಅವಳು ಬಾಯ್ ಮುಚ್ಚು, ಒಂದು ಮಾತು ಸಹ ಆಡ್ಬೇಡ. ನಾನು ಹೇಳಿದ ಹಾಗೆ ನೀನ್ ಮಾಡ್ಬೇಕು. ಆಸ್ಥಾ ಅತ್ತಳು, ಕಿರ್ಚಿದ್ಲು. ಆದ್ರೆ ಯಾರು ಸಹ ಅವಳು ಮಾತನ್ನ ಕೇಳಲಿಲ್ಲ. ಆ ಕ್ಷಣದಲ್ಲಿ ಅದು ಒಬ್ಬ ಹುಡುಗಿಯ ಜೀವನ ಆಗಿರಲಿಲ್ಲ, ಅದು ಸಿಂಘಾನಿಯಾ ಎಂಪೈರ್ ನ ಕಳಂಕರಹಿತ ಗೌರವದ ಬಗ್ಗೆ ಆಗಿತ್ತು. ಆಸ್ಥಾ, ನೀನ್ ಈ ಮದ್ವೆ ಮಾಡ್ಕೊಳ್ಳೇಬೇಕು. ಇಲ್ಲದಿದ್ರೆ ಅರ್ಮಾನ್ ಸಿಂಘಾನಿಯಾ ನಮ್ಮನ್ನೆಲ್ಲ ಕೊಂದೇ ಬಿಡ್ತಾನೆ. ಆ ಮನುಷ್ಯ ಎಷ್ಟು ಅಪಾಯಕಾರಿ ಅನ್ನೋದು ನಿಂಗೆ ಗೊತ್ತಿಲ್ಲ. ತಪ್ಪಿಸಿಕೊಳ್ಳಲು ಯಾವುದೇ ದಾರಿ ಉಳಿಯದ ಕಾರಣ ಆಸ್ಥಾಳನ್ನು ಬೇಗ ಭಾರವಾದ ವಧುವಿನ ಉಡುಪಿನಲ್ಲಿ ಸಿದ್ಧಪಡಿಸಲಾಯಿತು. ಅವಳ ಮುಖವನ್ನು ಮುಚ್ಚಲು ಉದ್ದವಾದ ಪರದೆಯನ್ನು ಹಾಕಲಾಯಿತು. ದಯವಿಟ್ಟು ನಿಮ್ಮ ಕೈಗಳನ್ನ ಮುಂದೆ ಚಾಚಿ. ಮುಖವನ್ನು ಸಂಪೂರ್ಣವಾಗಿ ಮುಚ್ಚಿದ್ದರಿಂದ ಅರ್ಮಾನ್ಗೆ ಹುಡುಗಿ ಬದಲಾಗಿದ್ದಾಳೆ ಎಂಬ ವಿಷಯ ತಿಳಿಯಲೇ ಇಲ್ಲ. ಅವನು ಬೇಗ ಮದುವೆಯ ಎಲ್ಲಾ ಶಾಸ್ತ್ರಗಳನ್ನು ಮುಗಿಸಿದ. ಮದುವೆ ಮುಗಿದ ತಕ್ಷಣ ಮತ್ತೆ ತನ್ನ ಫೋನ್ ಮತ್ತೆ ಕೆಲಸದಲ್ಲಿ ತೊಡಗಿಸಿಕೊಂಡ. ಸರ್, ಈ ಫೋಲ್ಡರ್ಲಿ ಈ ಹುಡುಗಿ ಸಂಪೂರ್ಣ ಇನ್ಫಾರ್ಮೇಶನ್ ಇದೆ. ಇದರ ಮಧ್ಯದಲ್ಲಿ ಅರ್ಮಾನ್ನ ತಾತ ಅಲೋಕ್ ಆಸ್ಥಾಳ ಸಂಪೂರ್ಣ ಬಯೋಡೇಟಾವನ್ನ ತರಿಸಿದ್ದರು. ಅವಳ ಬಗ್ಗೆ ಮತ್ತು ಅವಳ ಮನೆಯವರ ಬಗ್ಗೆ ವಿಷಯವನ್ನು ನೋಡುತ್ತಿದ್ದರು. ಆಗ ಅವರ ನೋಟ ಆಸ್ಥಾಳ ಅಪ್ಪ ಅಮ್ಮನ ಫೋಟೋ ಮೇಲೆ ಬಿತ್ತು. ಆಕ್ಸಿಡೆಂಟ್ ನಲ್ಲಿ ತೀರಿ ಹೋಗಿದ್ದ ಅವರ ಅಪ್ಪ ಅಮ್ಮನ ಫೋಟೋ ನೋಡಿ ಅಲೋಕ್ ಅವರಿಗೆ ಗಾಬರಿಯಾಯಿತು. ನಾನು ಫಸ್ಟ್ ಅನ್ಕೋತಾ ಇದ್ದೆ, ಒಂದೆರಡು ದಿನ ಆದ್ಮೇಲೆ ಈ ಹುಡುಗಿಗೆ ಡೈವರ್ಸ್ ಕುಡಿಸಿ ಕಳಿಸ್ಬೋದಿತ್ತು ಅಂತ. ಆದ್ರೆ ಇವಳು ತನ್ನ ಇಡೀ ಜೀವನನ ಈ ಅರ್ಮಾನ್ ಹೆಂಡತಿಯಾಗೆ ಕಳಿಬೇಕು. ಮದುವೆ ಮುಗಿದ ಮೇಲೆ ಗಂಡು ಮತ್ತು ಹೆಣ್ಣು ಸಿಂಘಾನಿಯಾ ಮ್ಯಾನ್ಷನ್ಗೆ ತಲುಪಿದರು. ಕಾರ್ ಇಳಿದು ಅರ್ಮಾನ್ ಮನೆ ಒಳಗಡೆ ಹೋಗಲು ಆರಂಭಿಸಿದ. ಅಷ್ಟರಲ್ಲಿ ಅವನ ತಾತ, ಮಗನೇ ಅರ್ಮಾನ್, ಮದುವೆ ಆದ್ಮೇಲೆ ನೀನೊಬ್ನೇ ಮನೆ ಒಳಗಡೆ ಹೋಗ್ಬಾರ್ದು. ನಿನ್ನ ಹೆಂಡತಿಯನ್ನು ಜೊತೆಗೆ ತಗೊಂಡು ಹೋಗ್ಬೇಕು. ಹೋಗಿ ನಿನ್ನ ಹೆಂಡತಿನ ಕರ್ಕೊಂಡ್ ಬಾ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡ ನಂತರ ಅರ್ಮಾನ್ ತನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದ ಏಕೈಕ ವ್ಯಕ್ತಿ ಅಂದರೆ ಅವನ ತಾತ. ಅವರ ಮಾತನ್ನು ಅವನು ಎಂದಿಗೂ ಮೀರುವುದಿಲ್ಲ. ಸಿಂಘಾನಿಯಾ ಮೆನ್ಷನ್ ಒಳಗಡೆ ಕಾಲಿಡುವುದು ಪ್ರತಿಯೊಬ್ಬ ಹುಡುಗಿಯ ಕನಸು ಅಂತಾರೆ. ಆದ್ರೆ ಆಸ್ಥಾಗೆ ಅದು ಕನಸಿನ ಆರಂಭವಾಗಿರಲಿಲ್ಲ, ಅದು ಅವಳ ನಾಶದ ಬಾಗಿಲವಾಗಿತ್ತು. ಆಸ್ಥಾ ಇನ್ನೂ ತನ್ನ ಪರದೆ ತೆಗೆದಿರಲಿಲ್ಲ, ಆದ್ದರಿಂದ ಅವಳಿಗೆ ಏನು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಅರ್ಮಾನ್ ಕೋಪದಿಂದ ದೊಡ್ಡ ಹೆಜ್ಜೆ ಇಡುತ್ತಾ ಅವಳನ್ನು ಎತ್ತಿಕೊಂಡು ಮನೆಯ ಒಳಗಡೆ ಹೋದ. ಅವರು ಒಳಗೆ ಬರುವುದನ್ನು ನೋಡಿ ಅರ್ಮಾನ್ನ ತಮ್ಮ ಮತ್ತು ಕೆಲ ಸ್ನೇಹಿತರು ಹಾಲ್ನಲ್ಲಿ ಕ್ಲಾಪ್ಸ್ ಆರಂಭಿಸಿದರು. ಆದರೆ ಅವರು ಲಿವಿಂಗ್ ರೂಮ್ ನ ದಾಟುತ್ತಿದ್ದಂತೆ ಅರ್ಮಾನ್ ಕಠಿಣವಾಗಿ ಆಸ್ಥಾಳನ್ನ ಕೆಳಗಿಳಿಸಿದ. ಕೇಳಿ, ಮಾಡಬೇಕಾದ ಡ್ರಾಮಾ ಎಲ್ಲ ಮಾಡಾಗಿದೆ. ನನಗೆ ಆಫೀಸ್ನಲ್ಲಿ ತುಂಬಾ ಕೆಲಸ ಇದೆ. ನನಗೆ ಮತ್ತೆ ಯಾವ ಹೊಸ ಡ್ರಾಮಾ ಬೇಡ. ಹೀಗೆ ಹೇಳಿ ಅರ್ಮಾನ್ ತನ್ನ ಸ್ಟಡಿ ರೂಮ್ಗೆ ಹೋದ. ಎಷ್ಟತ್ತ ಅತ್ತಿಗೆ, ಬನ್ನಿ ನಿಮ್ ರೂಮ್ ತೋರಿಸ್ತೀನಿ. ತಾತನ ಸೂಚನೆ ಸಿಕ್ಕ ತಕ್ಷಣ ಅರ್ಮಾನ್ನ ತಮ್ಮ ಆಹಾನ್ ಆಸ್ಥಾಳನ್ನ ಅರ್ಮಾನ್ ರೂಮ್ಗೆ ಕರೆದುಕೊಂಡು ಹೋದ. ಒಳಗ್ ಬನ್ನಿ ಅತ್ತಿಗೆ. ವೆಲ್ಕಮ್.
ಇದು ನಿಮ್ಮ ರೂಮ್. ನಿಮಗೆ ಏನಾದರೂ ಬೇಕಾದರೆ ಬೆಲ್ಲೊತ್ತಿ. ನಿಮ್ಮ ಸೇವೆಗೆ ಯಾರಾದರೂ ಬರ್ತಾರೆ. ನೀವು ಆರಾಮಾಗಿರಿ. ಸ್ವಲ್ಪ ಹೊತ್ತಲ್ಲಿ ಮತ್ತೆ ಬರ್ತೀನಿ. ಆಸ್ಥಾ ಒಳಗಡೆ ಬಂದ ತಕ್ಷಣ ಒಮ್ಮೆ ನೆಮ್ಮದಿಯ ಉಸಿರು ಬಿಟ್ಟಳು. ಅವಳು ತನಗೆ ಗೊತ್ತಿಲ್ಲದ ಯಾರದೋ ಮನೆಯಲ್ಲಿ ಒಬ್ಬಳೇ ಮೊದಲನೇ ಬಾರಿ ಇದ್ದದ್ದು. ಬಾಗಿಲನ್ನು ಸ್ವಲ್ಪ ತಳ್ಳಿದಳು. ಅದು ಆಟೋಮ್ಯಾಟಿಕ್ ಎಲೆಕ್ಟ್ರಾನಿಕ್ ಲಾಕ್ ಇರುವ ಡೋರ್ ಆಗಿತ್ತು. ಇದರ ಬಗ್ಗೆ ಇವಳಿಗೆ ಐಡಿಯಾ ಸಹ ಇರಲಿಲ್ಲ. ಮೊದಲ ಬಾರಿ ಅವಳು ತನ್ನ ಪರದೆಯನ್ನು ಸರಿಸಿ ಜೋರಾಗಿ ನಿಟ್ಟುಸಿರನ್ನ ಬಿಟ್ಟಳು. ತುಂಬಾ ಸುಸ್ತಾಗಿದ್ದ ಆಸ್ಥಾ ಒಮ್ಮೆಲೆ ನಿದ್ರೆಗೆ ಜಾರಿದಳು. ತನ್ನ ಕೆಲಸವನ್ನು ಮುಗಿಸಿ ರಾತ್ರಿ 10 ಗಂಟೆಗೆ ಅರ್ಮಾನ್ ರೂಮಿಗೆ ಬಂದ. ಅವನ ಮಂಚದ ಮೇಲೆ ಅವಳು ಪರದೆ ಹಾಕಿಕೊಂಡೇ ಮಲಗಿದ್ದಳು. ಅದನ್ನು ನೋಡಿ ಅರ್ಮಾನ್ ಹೀಗೆಂದ, ಈ ತಾತ ಇದಾರಲ್ಲ, ನನ್ನ ರೂಮ್ಗೆ ಇವಳನ್ನ ಕಳಿಸೋ ಅಗತ್ಯ ಏನಿತ್ತು? ಈ ಮದುವೆ ಹೆಸರಿಗೆ ಮಾತ್ರ. ಈ ಹುಡುಗಿ ಯಾರಾದ್ರೇನು, ನನಗೆ ಅವಶ್ಯಕತೆ ಇಲ್ಲ. ನನ್ನ ಜೀವನದಲ್ಲಿ ಯಾವ ಹುಡುಗಿ ಬರಲು ಸಾಧ್ಯವಿಲ್ಲ. ಅವನು ಕೆಮ್ಮುತ್ತಾ ಆಸ್ಥಾಳನ್ನ ಎಬ್ಬಿಸಲು ಪ್ರಯತ್ನಪಟ್ಟ. ಗಾಢ ನಿದ್ದೆಯಲ್ಲಿ ಇದ್ದ ಅವಳಿಗೆ ಎಚ್ಚರವಾಗಲಿಲ್ಲ. ಅದರಿಂದ ಕೋಪಗೊಂಡ ಅರ್ಮಾನ್ ಟೇಬಲ್ ಮೇಲಿದ್ದ ಗ್ಲಾಸ್ ಅನ್ನು ಜೋರಾಗಿ ಒಡೆದು ಹಾಕಿದ. ಕೆಳಗೆ ಬೀಳುತ್ತಿದ್ದ ಹಾಗೆ ಆ ಗ್ಲಾಸ್ ಜೋರಾಗಿ ಶಬ್ದ ಮಾಡಿ ಒಡೆದು ಹೋಯಿತು. ಆದರೂ ಸಹ ಅವಳು ಎದ್ದೇಳಲೇ ಇಲ್ಲ. ನಾನು ಇವಳನ್ನ ಯಾಕೆ ಇಷ್ಟು ಸಾಫ್ಟ್ ಆಗಿ ಎಬ್ಬಿಸ್ಬೇಕು? ಇದನ್ನು ನೋಡಿ ಅವನಿಗೆ ತುಂಬಾ ಸಿಟ್ಟು ಬಂತು. ಅರ್ಮಾನ್ ತನ್ನ ಜೇಬಿನಿಂದ ಒಂದು ಗನ್ನನ್ನು ಹೊರತೆಗೆದ. ಅದನ್ನು ಆಸ್ಥಾ ಮಲಗಿದ್ದ ಬೆಡ್ ಪಕ್ಕಕ್ಕೆ ಗುರಿ ಇಟ್ಟ. ಗುಂಡಿನ ಶಬ್ದ ಕೇಳ್ತಿದ್ದ ಹಾಗೆ ಆಸ್ಥಾ ತುಂಬಾ ಭಯಪಟ್ಟು ಎದ್ದು ಕೂತಳು. ಗನ್ ಫೈರ್ ಆದ ಸೌಂಡ್ ಅನ್ನ ಕೇಳಿ ಅರ್ಮಾನ್ನ ತಾತ ಮತ್ತು ಅವನ ತಮ್ಮ ಅಲ್ಲಿಗೆ ಓಡಿ ಬಂದರು. ನೀನ್ ಏನ್ ಮಾಡ್ತಾ ಇದೀಯ ಅರ್ಮಾನ್? ಈ ಹುಡುಗಿಗೆ ಯಾಕೆ ಇಷ್ಟೊಂದು ಭಯ ಪಡಿಸ್ತೀಯ? ನೀವು ಹೇಳಿದ್ರಿ ಅಂತ ನಾನು ಈ ಮದ್ವೆ ಆದೆ ಅಷ್ಟೇ. ಅದ್ರ ಅರ್ಥ ನಾನು ಈ ಮದ್ವೆನ ನಿಭಾಯಿಸ್ತೀನಿ ಅಂತಲ್ಲ. ನಾನು ಆ ಗುಂಡನ್ನ ಅವಳ ಪಕ್ಕದಲ್ಲಿ ಹಾರಿಸಿದೀನಿ ಅಂತ ಖುಷಿ ಪಡಿ. ಅರ್ಮಾನ್ನ ಮಾತು ಎಲ್ಲರ ಕಿವಿಗೆ ತಲುಪುತ್ತಿದ್ದ ಹಾಗೆ ರೂಮ್ನ ವಾತಾವರಣ ಮೌನವಾಗಿ ಬಿಟ್ಟಿತ್ತು. ಅರ್ಮಾನಣ್ಣ, ಇದು ಸರಿಯಲ್ಲ. ನೀವು ಅತ್ತಿಗೆನ ಯಾಕೆ ಭಯ ಪಡ್ತೀರಾ? ನಿನಗೆ ಅವಳ ಅತ್ತಿಗೆ ಅಂತ ಯಾರು ಹೇಳಿದ್ದು? ಅವಳು ನಿನ್ನ ಅತ್ತಿಗೆ ಅಲ್ಲ. ಹಾ ತಾತ. ಸೊಸೆನ ಗೆಸ್ಟ್ ರೂಮ್ ಕರ್ಕೊಂಡು ಹೋಗು. ಹಾ ತಾತ. ಮಗಳೇ, ನಿನ್ ಸಾಮಾನುಗಳನ್ನ ಅಲ್ಲಿಗೆ ಕಳಿಸ್ತೀನಿ. ದಯವಿಟ್ಟು ನನ್ನ ಜೊತೆ ಬನ್ನಿ. ನನ್ನ ಕ್ಷಮಿಸಮ್ಮ ಮಗಳೇ. ನಿನಗೆ ನಾವು ಅನ್ಯಾಯ ಮಾಡಿದೀವಿ ಅನ್ನೋದು ನನಗೆ ಗೊತ್ತಮ್ಮ. ಆದರೆ ನನಗೆ ಬೇರೆ ದಾರಿ ಇರಲಿಲ್ಲ. ತಾತ, ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ನಡೆದಿರೋದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಅಷ್ಟ ಕೇಳು ಮಗಳೇ, ನೀನೇನಾದರೂ ನಮ್ಮ ಅರ್ಮಾನ್ನ ಬದಲಾಯಿಸಿದ್ರೆ ನೀನ್ ಡಾಕ್ಟರ್ ಆಗುವ ಕನಸನ್ನ ನಾನು ಈಡೇರಿಸ್ತೀನಿ. ನನ್ನ ಮಾತು ನಂಬು. ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಇದನ್ನು ಕೇಳುತ್ತಿದ್ದಂತೆಯೇ ಆಸ್ಥಾಳ ಮನಸ್ಸಿನಲ್ಲಿ ಮತ್ತೆ ಆಸೆ ಹುಟ್ಟಿತು. ನನಗೆ ನಿನ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನೀನು ಈ ಕೆಲಸ ಮಾಡೇ ಮಾಡ್ತೀಯ. ನಾನು ನಿನ್ನ ಸೂಟ್ ಕೇಸ್ಗಳನ್ನು ಇಲ್ಲಿಗೆ ಕಳಿಸ್ಕೊಡ್ತೀನಿ. ನೀನು ಡ್ರೆಸ್ ಚೇಂಜ್ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡಿ ನೀನು ಇಲ್ಲೇ ಮಲ್ಕೋ. ನಾಳೆ ಅರ್ಮಾನ್ ಬಿಸ್ನೆಸ್ ಡೀಲ್ಗಾಗಿ ಹೋಗಬೇಕಾಗಿದೆ. ಇದನ್ನು ಕೇಳಿ ಆಸ್ಥಾ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಳು. ಮರುದಿನ ಬೆಳಗ್ಗೆ ಎದ್ದು ಅವಳು ಕಿಟಕಿಯಿಂದ ಹೊರಗಡೆ ನೋಡಿದಳು. ಇದೇ ಮೊದಲನೇ ಬಾರಿಗೆ ಅವಳು ತನ್ನ ಹಳ್ಳಿಯನ್ನ ಬಿಟ್ಟು ಸಿಟಿಯಲ್ಲಿ ಒಂದು ದಿನ ಕಳೆದಿದ್ದು. ಅವಳು ರೆಡಿಯಾಗಿ ಗಾರ್ಡನ್ ಹತ್ತಿರಕ್ಕೆ ಬಂದಳು. ಅಲ್ಲಿ ಯಾರೋ ಫಾರ್ಮಲ್ಸ್ ಡ್ರೆಸ್ ಹಾಕಿದ್ದ ಒಬ್ಬ ವ್ಯಕ್ತಿಯನ್ನ ನೋಡಿದಳು. ಅವನು ಗಿಡದ ಟೊಂಗೆಗಳನ್ನ ಕತ್ತರಿಸುತ್ತಿದ್ದ. ಆಮೇಲೆ ಇನ್ನೇನು, ಓ ಮೈ ಗಾಡ್, ಇವ್ನ್ ಯಾರೋ ಹುಚ್ಚ ಇರ್ಬೇಕು. ಅರ್ಮಾನ್ನ ದುಬಾರಿ ಗಿಡಗಳನ್ನ ಹಾಳು ಮಾಡ್ತಾ ಇದ್ದಾನೆ. ಅರ್ಮಾನ್ಗಿದು ಗೊತ್ತಾದ್ರೆ ಇವನ್ ಕಥೆ ಮುಗ್ದೇ ಹೋಗುತ್ತೆ. ಏನ್ ಮಾಡ್ತಾ ಇದೀಯಾ? ಆ ವ್ಯಕ್ತಿ ಆಸ್ಥಾಳ ಕಡೆಗೆ ತಿರುಗಿದ. ಅವನ ಆಳವಾದ ಕಪ್ಪು ಕಣ್ಣುಗಳು ಅವಳನ್ನೇ ಚುಚ್ಚುವಂತೆ ಕಂಡವು. ತಾನು ಮದುವೆಯಾಗಿದ್ದ ವ್ಯಕ್ತಿಯನ್ನು ಆಸ್ಥಾ ಇಲ್ಲಿಯವರೆಗೂ ಸರಿಯಾಗಿ ನೋಡಿರಲಿಲ್ಲ. ನಾನ್ ನಿನ್ನನ್ನ ಕಾಪಾಡ್ತಾ ಇದ್ರೆ ನೀನು ನನ್ನನ್ನೇ ಗುರಾಯಿಸ್ತಾ ನೋಡ್ತಾ ಇದೀಯಾ?
ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವನೇ ಅರ್ಮಾನ್ ಆಗಿದ್ದ. ವೆದರ್ ಕಾರಣದಿಂದ ಅವನು ಇಂದು ಬೆಳಗ್ಗೆ ಪ್ಯಾರಿಸ್ಗೆ ಹೋಗಲು ಆಗಲಿಲ್ಲ. ಅವನ ಮೀಟಿಂಗ್ ಆಗಿತ್ತು. ಅರ್ಮಾನ್ಗೆ ಅವನ ಕೆಲಸದ ಹೊರತು ಅವನಿಗೆ ಇದ್ದ ಒಂದೇ ಒಂದು ಹಾಬಿ ಅಂದ್ರೆ ಅದು ಗಾರ್ಡನಿಂಗ್. ಪ್ಲಾಂಟ್ಸ್ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಈ ವಿಷಯ ಆಸ್ಥಾಗೆ ಸ್ವಲ್ಪನೂ ಗೊತ್ತಿರಲಿಲ್ಲ. ಅದೇ ರೀತಿ ಅರ್ಮಾನ್ಗೂ ಕೂಡ ಆಸ್ಥಾಳ ನಿಜ ಗೊತ್ತಿರಲಿಲ್ಲ. ನೀನ್ ಯಾರ ಜೊತೆ ಮಾತಾಡ್ತಾ ಇದೀಯ ಅಂತ ಗೊತ್ತಾ? ನಿನ್ಗಿನ್ನೂ ಟೈಮ್ ಇದೆ. ನಿನ್ ಬ್ಯಾಗ್ ಅನ್ನ ಈಗ್ಲೇ ಪ್ಯಾಕ್ ಮಾಡಿ ಇಲ್ಲಿಂದ ಓಡ್ ಹೋಗು. ನನ್ ಮಾತನ್ನ ಕೇಳು, ಅದೇ ನಿನಗೆ ಒಳ್ಳೇದು. ಹಠಾತ್ತನೆ ಅರ್ಮಾನ್ ಸಿಸರನ್ನ ಒಂದು ಬದಿಗೆ ಎಸೆದು ಆಸ್ಥಾಳ ಕೈ ಹಿಡಿದು ತನ್ನ ಕಡೆಗೆ ಎಳೆದ. ಆಸ್ಥಾ ಈಗ ಅವನಿಗೆ ತುಂಬಾನೇ ಹತ್ತಿರವಾಗಿದ್ಲು. ಒಂದು ಕ್ಷಣ ಅರ್ಮಾನ್ ಕೂಡ ಅವಳ ಸೌಂದರ್ಯದಲ್ಲಿ ಕಳೆದು ಹೋದ. ನನ್ನ ಕೈ ಹಿಡ್ಕೊಳ್ಳೋದಕ್ಕೆ ನಿನಗೆಷ್ಟು ಧೈರ್ಯ? ನೀನೊಬ್ಬ ಸರ್ವೆಂಟ್ ಥರಾನೇ ಇರೋ. ನಾನು ಹೇಳಿದ ಅರ್ಥ ಆಯ್ತಾ? ನೀನ್ ನನ್ನ ಸರ್ವೆಂಟ್ ಅನ್ಕೊಂಡಿದ್ಯಾ? ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಒಳ್ಳೆಯವ್ರಿಗೆ ಕಾಲಾನೇ ಇಲ್ಲ. ನಾನ್ ನಿನ್ನ ಗನ್ ಮಾನ್ಸ್ಟರ್ ಇಂದ ಕಾಪಾಡೋ ಪ್ರಯತ್ನ ಪಡ್ತಿದ್ರೆ ನೀನ್ ನನ್ ಮೇಲೆನೆ ಆವಾಜ್ ಆಗ್ತಿದ್ಯಾ ಗಮಂಡಿ? ಗಮಂಡಿ ಅಂದ್ರೇನು? ಅಯ್ಯೋ ದೇವ್ರೆ, ಈ ಮನೇಲಿ ಎಲ್ಲರೂ ಆ ಮಾನ್ಸ್ಟರ್ ಥರಾನೇ ಆಡ್ತಾರಲ್ಲ. ಗಮಂಡಿ ಅಂತಂದ್ರೆ ರೋಪ್ ಹಾಕೋದು. ನಾನ್ ನಿನ್ನ ಉಳ್ಸೋಕ್ ಪ್ರಯತ್ನ ಪಡ್ತಾ ಇದ್ದೀನಿ, ನೀನ್ ನೋಡಿದ್ರೆ ಹೀಗ ಆಡ್ತಿದ್ಯಲ್ಲ. ಇದನ್ನ ಕೇಳಿ ಅರ್ಮಾನ್ ಕಣ್ಣು ಮಿಟಿಕಿಸದೆ ಆಸ್ಥಾಳನ್ನೇ ನೋಡ್ತಾ ಇದ್ದ. ಅತ್ತಿಗೆ! ಆಸ್ಥಾ ತಿರುಗಿ ನೋಡಿದಾಗ ಬಾಗಿಲ ಬಳಿ ಆಹಾನ್ ನಿಂತಿದ್ದ. ಇಂದು ಅವನು ಕಾಲೇಜಿಂದ ಬೇಗನೆ ಮನೆಗೆ ಬಂದಿದ್ದ. ಅತ್ತಿಗೆ, ಅಣ್ಣ ಇಲ್ಲ ಅಂದ್ರೆ ನೀವ್ ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ಆಹಾನ್ಗೆ ನಿಂತಿದ್ದ ಜಾಗದಿಂದ ಆಹಾನ್ಗೆ ಕೇವಲ ಆಸ್ಥಾ ಅರ್ಧ ಮಾತ್ರ ಕಾಣಿಸ್ತಾ ಇದ್ಲು. ಅವನು ಅಲ್ಲಿಂದ ಮುಂದೆ ಬಂದು ನೋಡಿದಾಗ ಆಹಾನ್ ಸಹ ಅಲ್ಲೇ ಇದ್ದ. ಅದನ್ನು ನೋಡಿ ಅವನಿಗೆ ಗಾಬರಿ ಆಯಿತು. ಅದೇ ಗಾಬರಿಯಲ್ಲಿ ಅವನು ಹೇಳಿದ, ಅತ್ತಿಗೆ, ನನ್ ಮಾತಿನ ಅರ್ಥ ಅಂದ್ರೆ ಮೇಡಮ್, ದಯವಿಟ್ಟು ನೀವು ಒಳಗಡೆ ಬನ್ನಿ. ಎಷ್ಟು ದೊಡ್ಡ ಮೋಸ ಇದು ಅಹಾನ್. ಅಹಾನ್ ನನ್ನಿಂದ ಈ ಸತ್ಯ ಮುಚ್ಚೋಡಕ್ಕೆ ಕಾರಣ ಏನೋ? ಆಹಾನ್ಗೆ ತನ್ನ ತಾತನ ಮಾತು ನೆನಪಾಯಿತು. ಅರ್ಮಾನ್ಗೆ ಇನ್ನೂ ತನ್ನ ಮದುವೆ ಪ್ರಿಯಾಂಕಾ ಜೊತೆ ಅಲ್ಲ, ಆಸ್ಥಾ ಜೊತೆ ಆಗಿದೆ ಅನ್ನೋದು ಗೊತ್ತಿರ್ಲಿಲ್ಲ. ಆದ್ರೆ ಈಗ ಅದು ಅವನ ಮುಂದೆ ಬಯಲಾಗಿದೆ. ಬ್ರದರ್, ನಾವೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ, ಒಂದು ಅವಕಾಶ ಕೊಡಿ. ನಿಮ್ ಮದ್ವೆ ಪ್ರಿಯಾಂಕಾ ಜೊತೆ ಆಗ್ಬೇಕಿತ್ತು, ಆದ್ರೆ ಆಹಾನ್ ಮದುವೆಯ ಸಂಪೂರ್ಣ ಸತ್ಯವನ್ನ ಅರ್ಮಾನ್ಗೆ ಹೇಳುತ್ತಿದ್ದಂತೆ ಅರ್ಮಾನ್ಗೆ ತುಂಬಾ ಕೋಪ ಬಂತು. ಅವನು ಏನು ಮಾಡುತ್ತಾನೋ ಎಂಬ ಭಯ ಅವನ ತಮ್ಮನಿಗೂ ಸಹ ಇತ್ತು. ಇನ್ನೊಂದು ಕಡೆ ತಾನು ಜಗಳ ಆಡುತ್ತಿದ್ದ ವ್ಯಕ್ತಿ ಅರ್ಮಾನೇ ಅನ್ನೋದು ಗೊತ್ತಾದ ತಕ್ಷಣ ಅವಳಿಗೆ ಭಯ ಹೆಚ್ಚಾಯಿತು. ಆದರೆ ಈಗಾಗ್ಲೇ ತಡವಾಗಿತ್ತು. ಅರ್ಮಾನ್ ತನ್ನ ಜೇಬಿಗೆ ಕೈ ಹಾಕಿ ಗನ್ ಹೊರತೆಗೆದ. ಅರ್ಮಾನ್, ಏನ್ ಮಾಡ್ತಾ ಇದ್ದೀರಾ? ನನಗೆ ಸುಳ್ಳು ಹೇಳಿ ಮೋಸ ಮಾಡೋ ಜನ ಅಂದ್ರೆ ಅಸಹ್ಯ. ಮತ್ ನನ್ಗೆ ಮೋಸ ಆಗಿದೆ. ಹೀಗೆ ಹೇಳಿ ಅರ್ಮಾನ್ ಟ್ರಿಗರ್ ಅನ್ನ ಒತ್ತೆ ಬಿಟ್ಟ. ಭಯದಿಂದ ನಡುಗಿದ ಆಸ್ಥಾ ಜೋರಾಗಿ ಕಿರುಚಿ ಅಲ್ಲೇ ಮೂರ್ಛೆ ಹೋದಳು. ಆಹಾನ್ ಆಸ್ಥಾಳನ್ನ ಸೋಫಾ ಮೇಲೆ ಮಲಗಿಸಿ ತನ್ನ ಸ್ನೇಹಿತ ಧ್ರುವಗೆ ಮನೆಗೆ ಬರಲು ಕರೆ ಮಾಡಿದ. ಧ್ರುವ ನಗರದಲ್ಲೇ ಪ್ರಸಿದ್ಧ ಸರ್ಜನ್ ಮತ್ತು ಡಾಕ್ಟರ್ ಆಗಿದ್ದ. ಆಸ್ಥಾಳ ಸ್ಥಿತಿಯನ್ನು ನೋಡಿ ತಾತ ಅರ್ಮಾನ್ಗೆ ಹೀಗೆಂದು ಹೇಳಿದರು. ಅರ್ಮಾನ್, ನಿನ್ನ ಮದ್ವೆ ಪ್ರಿಯಾಂಕಾ ಜೊತೆ ಫಿಕ್ಸ್ ಆಗಿತ್ತು. ಆದ್ರೆ ಅವಳು ಮದ್ವೆ ಆಗೋ ಕೊನೆ ಕ್ಷಣದಲ್ಲಿ ಓಡೋಗಿದ್ಲು. ಅದರಿಂದ ನಿನ್ನ ಮದುವೆನ ಅವಳು ಕಸಿನ್ ಆಸ್ಥಾ ಜೊತೆ ಮಾಡ್ಬೇಕಾಯ್ತಪ್ಪ. ನೀವು ತುಂಬಾನೇ ದೊಡ್ಡ ತಪ್ಪು ಮಾಡಿದ್ರಿ ತಾತ. ನೀವು ಆ ತರ ಮಾಡಬಾರ್ದಾಗಿತ್ತು. ಹೀಗೆ ಹೇಳಿ ಅರ್ಮಾನ್ ಕೋಪದಿಂದ ತನ್ನ ರೂಮಿಗೆ ಹೋದ. ಧ್ರುವ ಬಂದು ಆಸ್ಥಾಳನ್ನ ಚೆಕ್ ಮಾಡಿ ಅವಳಿಗೆ ಇಂಜೆಕ್ಷನ್ ಕೊಟ್ಟ. ಚಿಂತೆ ಮಾಡೋ ಅಗತ್ಯ ಇಲ್ಲ, ನಾನು ಮೆಡಿಸಿನ್ಸ್ ಕೊಟ್ಟಿದ್ದೀನಿ. ಅತ್ತಿಗೆಗೆ ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ. ಧ್ರುವನ ಮಾತು ಮುಗಿತಿದ್ದ ಹಾಗೆ ಅರ್ಮಾನ್ನ ರೂಮ್ನಿಂದ ಮತ್ತೊಂದು ಗನ್ ಶಾಟ್ ಶಬ್ದ ಕೇಳಿಸ್ತು. ಎಲ್ಲರೂ ಬೆಚ್ಚಿ ಬಿದ್ದರು. ಅವರು ಅರ್ಮಾನ್ನ ರೂಮ್ ಕಡೆಗೆ ಓಡಿ ಹೋದರು. ಅಲೋಕ್ ಸಿಂಘಾನಿಯಾ ಬೆವರಿನಿಂದ ಮುಳುಗಿ ಹೋಗಿದ್ದರು. ಅರ್ಮಾನ್ನ ರೂಮ್ ಹೊರಗೆ ಓಡಲು ಕೂಡ ಅವರಿಗೆ ಶಕ್ತಿ ಇರಲಿಲ್ಲ. ಅವರು ಒಳಗೆ ಹೋದಾಗ ಅರ್ಮಾನ್ನ ಕೈಯಿಂದ ರಕ್ತ ಬರುವುದನ್ನು ನೋಡಿದರು. ಅರ್ಮಾನ್ ಬ್ರೋ, ಏನಿದು? ಧ್ರುವ್ ನೋಡು, ಇದು ಹೇಗೋ ಕಷ್ಟಪಟ್ಟು ರೂಮ್ ತಲುಪಿದ ತಾತನಿಗೆ ಅವನ ಕೈಯಲ್ಲಿ ರಕ್ತ ನೋಡ್ತಿದ್ದ ಹಾಗೆ ಜ್ಞಾನ ತಪ್ಪಿ ಬಿದ್ದೋದ್ರು. ಧ್ರುವ್, ತಾತನ್ ನೋಡು. ತಾತ!
ತಾತ ಉಸಿರಾಡಲು ಕಷ್ಟಪಡುತ್ತಿರುವುದನ್ನು ಕಂಡ ತಕ್ಷಣ ಅರ್ಮಾನ್ ಬೇಗನೆ ಧ್ರುವನಿಗೆ ಕಾರ್ ತರಲು ಹೇಳಿದ. ತಾತ, ಅರ್ಮಾನ್ ಮತ್ತೆ ಉಳಿದವರು ತಾತನನ್ನ ಕರೆದುಕೊಂಡು ಹೋಗುವಾಗ ಆಸ್ಥಾಗೆ ಇನ್ನೂ ಪ್ರಜ್ಞೆ ಬಾರದಿರುವುದನ್ನು ನೋಡಿದರು. ಪ್ರಜ್ಞೆ ಇಲ್ಲದೆ ಆಸ್ಥಾ ಇನ್ನೂ ಕೂಡ ಸೋಫಾ ಮೇಲೆ ಮಲಗಿದ್ದಳು. ಎಲ್ಲರಿಗಿಂತ ಮೊದಲು ಅರ್ಮಾನ್ನ ದೃಷ್ಟಿ ಆಸ್ಥಾಳ ಮೇಲೆ ಬಿತ್ತು. ಅರ್ಮಾನ್ ತುಂಬಾನೇ ಕೋಪದಿಂದ ಆಸ್ಥಾಳ ಕಡೆಗೆ ನೋಡಿದ. ತಾತನ್ ಈ ಪರಿಸ್ಥಿತಿಗೆ ನೀನೇ ಕಾರಣ. ಇದಕ್ಕೆ ನಾನ್ ನಿನ್ಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಸ್ವಲ್ಪ ಹೊತ್ತಿನಲ್ಲಿ ಅವರು ತಮ್ಮ ತಾತನನ್ನು ನಗರದ ದೊಡ್ಡ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು. ತಾತನನ್ನು ಎಮರ್ಜೆನ್ಸಿಗೆ ಕರೆದುಕೊಂಡು ಹೋದರು. ಇನ್ನೊಂದು ಕಡೆ ಆಸ್ಥಾಗೆ ಎಚ್ಚರವಾಯಿತು. ಆದರೆ ಅವಳ ತಲೆ ಭಾರ ಎನಿಸ್ತಾ ಇತ್ತು. ಮನೆಯಲ್ಲಿ ಯಾರೂ ಇಲ್ಲದಿರುವುದರಿಂದ ಅವಳು ಎಲ್ಲರನ್ನೂ ಹುಡುಕಲು ಪ್ರಾರಂಭಿಸಿದಳು. ತಾತ ತಾತ ಆಹಾನ್, ಯಾರಾದ್ರೂ ಇದೀರಾ? ಮ್ಯಾಮ್, ನೀವ್ಯಾರು? ಮತ್ತೆ ನನ್ನನ್ ಯಾಕೆ ಹೀಗೆ ತಡಿತಾ ಇದ್ದೀರಾ? ಮ್ಯಾಮ್, ನಾನು ದೇವ್. ಈಗ ಮನೇಲಿ ಯಾರೂ ಇಲ್ಲ, ಮತ್ತೆ ನಿಮ್ಗೆ ಹೊರಗಡೆ ಹೋಗೋಕ್ ಪರ್ಮಿಷನ್ ಇಲ್ಲ. ಮನೇಲಿ ಯಾರು ಇಲ್ಲ ಅಂತಂದ್ರೆ ಇಷ್ಟೊತ್ತು ಎಲ್ಲ ಇಲ್ಲೇ ಇದ್ರಲ್ವಾ? ತಾತ ಇಲ್ಲಿ? ದೊಡ್ಡ ಯಜಮಾನ್ರು ಆರೋಗ್ಯ ಸ್ವಲ್ಪ ಏರುಪೇರಾಗಿದೆ. ಅವ್ರನ್ನ ಎಲ್ಲರೂ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ನಾನು ಈಗ್ಲೇ ಅವ್ರ ಬಳಿ ಹೋಗ್ಬೇಕು. ಐ ಆಮ್ ಸಾರಿ ಮ್ಯಾಮ್. ಅಂದ್ರೆ ಅರ್ಮಾನ್ ಸರ್ ಅವ್ರ ಪರ್ಮಿಷನ್ ಇಲ್ದೆ ನಾನ್ ನಿಮ್ಮನ್ನ ಹೊರಗಡೆ ಹೋಗೋದಕ್ ಬಿಡಲ್ಲ. ನನಗೆ ಯಾರ ಪರ್ಮಿಷನ್ ಕೂಡ ಬೇಕಾಗಿಲ್ಲ. ಆಸ್ಥಾಳ ಹಠದ ಮುಂದೆ ದೇವ್ ಸೋಲಲೇಬೇಕಾಯಿತು. ಅವನು ಅವಳನ್ನು ಕಾರಿನಲ್ಲಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದ. ಅಲ್ಲಿ ಹಾಸ್ಪಿಟಲ್ನ ವಾತಾವರಣ ತುಂಬಾ ಗಂಭೀರವಾಗಿತ್ತು. ಧ್ರುವ ವಾರ್ಡ್ನಿಂದ ಹೊರಗಡೆ ಬಂದ. ಅರ್ಮಾನ್ ಬ್ರೋ, ತಾತನ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಇದು ಸೆಕೆಂಡರಿ ಹಾರ್ಟ್ ಅಟ್ಯಾಕ್. ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ ಕೊಟ್ರೆ ನಾವು ಅವ್ರನ್ನ ಕಳ್ಕೋಬಹುದು. ಹೌ ಡೇರ್ ಯು ಧ್ರುವ್? ನನ್ ತಾತನಿಗೆ ಏನು ಆಗಲ್ಲ. ಇದನ್ನ ನೀನು ಸರಿಯಾಗಿ ನೆನ್ಪಲ್ಲಿಟ್ಕೋ. ನಿಜ ಏನಂದ್ರೆ ಅರ್ಮಾನ್ ಬ್ರೋ, ಯಾವಾಗ್ಲೂ ನಿಮ್ ಕೋಪ ಮತ್ತೆ ಹಠ ಅವ್ರ ಜೀವಕ್ಕೆ ಅಪಾಯ ತರ್ತಾ ಇದೆ. ಈಗ ಏನು ಮಾಡಕ್ಕಾಗಲ್ಲ. ಅರ್ಮಾನ್, ಅವನನ್ನ ಬಿಡು. ಅರ್ಮಾನ್ನ ಸ್ನೇಹಿತರಾದ ಆಕಾಶ್ ಮತ್ತು ಸುಮಿತ್ ಮಧ್ಯೆ ಬಂದರು. ಅರ್ಮಾನ್ ಸಂಪೂರ್ಣವಾಗಿ ಕಂಗಾಲಾಗಿದ್ದ. ಅವನು ಒಬ್ಬನೇ ಗೋಡೆಯ ಬಳಿ ಹೋಗಿ ನಿಂತಿದ್ದ. ಆಗಲೇ ಗ್ಯಾಲರಿಯ ಇನ್ನೊಂದು ಕಡೆಯಿಂದ ಓಡುತ್ತಾ ಬಂದ ಆಸ್ಥಾ ಅರ್ಮಾನ್ ಕಡೆಗೆ ಡಿಕ್ಕಿ ಹೊಡೆದಳು. ಅವಳು ಮೇಲೆ ನೋಡಿದಾಗ ಬೆಂಕಿಯಂತೆ ಕೋಪದಿಂದ ಕುದಿಯುತ್ತಿದ್ದ ಅರ್ಮಾನ್ ಸಿಂಘಾನಿಯಾ ನಿಂತಿದ್ದ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಾನು ತಾತ ಅವ್ರನ್ನ ನೋಡ. ತಾತನ್ನ ಸಾವಿಗಂಚು ತಳ್ಳದ ಮೇಲೆ ಇಲ್ಲಿಗೆ ಬಂದು ಡ್ರಾಮಾ ಮಾಡಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಆಸ್ಥಾ ನಡುಗುತ್ತಾ ಇದ್ದಳು. ತಾನು ಮದುವೆಯಾದ ವ್ಯಕ್ತಿ ಇಷ್ಟು ಕ್ರೂರಿಯಾಗಿರುತ್ತಾನೆ ಎಂದು ಅವಳು ಊಹಿಸಿರಲಿಲ್ಲ. ದಯವಿಟ್ಟು ತಾತನ ನೋಡೋದಕ್ ಬಿಡಿ ಪ್ಲೀಸ್. ಏಯ್, ಅವ್ರನ್ನ ನೀನು ತಾತ ಅಂತ ಕರಿಬೇಡ. ಅವರು ನನ್ ತಾತ. ನೀನು ನಿನ್ ಸೌಂದರ್ಯದ ಬಲೆಯಿಂದ ನನ್ನನ್ನ ಬಳಸ್ಕೋಬಹುದು ಅಂತ ಅನ್ಕೊಂಡಿದ್ಯಾ ನೀನು? ಮತ್ತೆ ನಿನ್ನ ಇನ್ನೋಸೆಂಟ್ ಡ್ರಾಮಾ ಇಂದ ನನ್ನ ಮನೆಯವ್ರನ್ನ ಗೆಲ್ಬಹುದು ಅಂತ ಅನ್ಕೊಂಡಿದ್ಯಾ? ಅದು ಯಾವತ್ತು ಈಡೇರಲ್ಲ. ನಾನ್ ಯಾವತ್ತು ನೀನ್ ಈ ಸೌಂದರ್ಯಕ್ಕೆ ಬೀಳಲ್ಲ. ಆಸ್ಥಾ ಏನೋ ಹೇಳಲು ಯತ್ನಿಸಿದಳು, ಆದರೆ ಮಾತು ಅವಳ ಗಂಟಲಲ್ಲೇ ಸಿಲುಕಿತು. ಆಗ ಹಿಂದೆ ದೇವ್ನ ಧ್ವನಿ ಕೇಳಿಸಿತು. ಬಾಸ್, ತಾತಂಗೆ ಪ್ರಜ್ಞೆ ಬಂತು. ಅವ್ರು ನಿಮ್ಮನ್ನ ನೋಡ್ಬೇಕು ಅಂತ ಹೇಳ್ತಾ ಇದಾರೆ. ಅರ್ಮಾನ್ ಆಸ್ಥಾಳ ಕೈಯನ್ನು ಪಟ್ಟಂತ ಬಿಟ್ಟು ಅಲ್ಲಿಂದ ವಾರ್ಡ್ ಕಡೆಗೆ ಓಡಿದ. ಅವನನ್ನ ನೋಡಿ ತಾತ ಹೀಗೆಂದರು. ಅರ್ಮಾನ್, ನನಗೆ ಗೊತ್ತಿದೆ ನಿನಗೆ ಈ ಮದುವೆ ಇಷ್ಟ ಇರಲಿಲ್ಲ ಅಂತ. ಆದ್ರೆ ಆಸ್ಥಾ ಈ ಮನೆ ಸೊಸೆ. ಅವಳನ್ನ ನೀನು ಚೆನ್ನಾಗಿ ನೋಡ್ಕೋಬೇಕು. ತಾತ, ಆ ಹುಡುಗಿ ನನ್ನ ಜೀವನದಲ್ಲಿ ಯಾವತ್ತೂ ಭಾಗಿಯಾಗಲ್ಲ. ಅರ್ಮಾನ್ ಬ್ರೋ, ನೀವೇನ್ ಹೇಳ್ತಾ ಇದ್ದೀರಾ? ಅತ್ತಿಗೆ ಹೊರಗಡೆನೇ ಇದ್ದಾರೆ. ಯಾರು ಅತ್ಗೆ? ಅವಳು ನಿನ್ನ ಅತ್ಗೆ ಅಲ್ಲ. ಸರಿಯಾಗಿ ಕೇಳಿಸ್ಕೊಳ್ಳಿ, ಅವಳ ಜೊತೆ ಯಾವುದೇ ಸಂಬಂಧ ಇರೋದಿಲ್ಲ. ತಾತನ ಕಣ್ಣಲ್ಲಿ ವಿಚಿತ್ರವಾದ ನೋಟ ಮತ್ತು ಕೋಪ ಕಾಣಿಸಿಕೊಂಡಿತು. ಅರ್ಮಾನ್, ಆಸ್ಥಾ ಹೊರಗಡೆ ಇದ್ದಾಳ. ನೋಡಪ್ಪ, ನಮ್ ಸೊಸೆನ ನೀನು ಒಳಗಡೆ ಬರಕ್ ಬಿಡ್ಲಿಲ್ಲ ಅಂದ್ರೆ ನಾನು ಸತ್ ಮೇಲೆ ನನ್ನ ಚಿತೆಗೂ ಸಹ ನೀನು ಬೆಂಕಿ ಇಡಬಾರ್ದು. ಇದನ್ನು ಕೇಳಿ ರೂಮ್ ಸಂಪೂರ್ಣವಾಗಿ ಮೌನವಾಗಿತ್ತು. ಅರ್ಮಾನ್ನ ಮುಖ ಕೋಪದಿಂದ ಕೆಂಪಾಯಿತು. ಅವಳನ್ನ ಒಳಗಡೆ ಕರ್ಕೊಂಡ್ ಬಾ. ಅರ್ಮಾನ್ ಬ್ರೋ, ಸ್ವಲ್ಪ ತಲೆ ಉಪಯೋಗಿಸಿ. ತಾತ ಈಗ ಆಸ್ಥಾ ಅತ್ತಿಗೆಗೆ ಅಟ್ಯಾಚ್ ಆಗಿದ್ದಾರೆ. ನೀವು ಅವ್ರನ್ನ ಬೇರ್ಪಡಿಸಿದ್ರೆ ಸ್ಟ್ರೆಸ್ ಇಂದ ಅವ್ರ ಆರೋಗ್ಯ ಕೆಡ್ಬೋದು. ನಿಮ್ ಕೋಪಕ್ಕಾಗಿ ಅವ್ರ ಜೀವ ಪಣಕ್ಕಿಡ್ತೀರಾ? ಕನಿಷ್ಠ ಒಂದ್ಸಲ ಆದ್ರೂ ಪ್ಲೀಸ್ ಮನುಷ್ಯರಂತೆ ವರ್ತಿಸಿ. ಈ ಹುಡುಗಿ ತಾತನ್ ಸರಿಯಾಗಿ ನೋಡ್ಕೋತಾಳೆ ಅಂತಂದ್ರೆ ಅದರ ಅರೇಂಜ್ಮೆಂಟ್ ನನ್ನ ಪ್ರಕಾರ ನಾನೇ ಮಾಡ್ತೀನಿ. ನಿನ್ ಬುದ್ಧಿವಂತಿಕೆ ಮೆಚ್ಚಬೇಕು. ಮನೆಗೆ ಬರ್ತಾ ಇದ್ದಂಗೆ ಯಾರನ್ನ ಬಲೆಗೆ ಹಾಕೋಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತಿತ್ತು ಅನ್ಸುತ್ತೆ.
ತಾತ ಹಾಸ್ಪಿಟಲಲ್ಲಿ ಇರೋವರೆಗೂ ನೀನು ನನ್ನ ಹೆಂಡತಿಯಾಗಿ ನಾಟಕ ಮಾಡಬೇಕು. ಮತ್ತೆ ಒಂದೇ ಒಂದು ಕಣ್ಣೀರು ಹನಿ ಸಹ ಬರಬಾರ್ದು. ಅಕಸ್ಮಾತ್ ಬಂದರೆ ನಾನು ನಿಮ್ಮ ಮನೆಯವರನ್ನ ಸುಮ್ಮನೆ ಬಿಡಲ್ಲ. ಕೂದಲು ಸರಿ ಮಾಡಿಕೊಂಡು ಒಳಗೆ ಬಾ. ಮಗುವಿನಂತೆ ಆಸ್ಥಾ ಅವನ ಮಾತುಗಳನ್ನ ಫಾಲೋ ಮಾಡುತ್ತಾ ರೂಮಿನ ಒಳಗಡೆ ಹೋದಳು. ಒಳಗೆ ಹೋಗಿ ತಾತನ ಬಳಿ ಅವರ ಕೈಯನ್ನು ಹಿಡಿದುಕೊಂಡು ಕೂತಳು. ತಾತ ಅವರಿಬ್ಬರನ್ನು ನೋಡುತ್ತಿದ್ದರು. ಈ ಹುಡುಗಿ ಏನ್ ಮಾಟ ಮಂತ್ರ ಮಾಡಿದಾಳೆ? ಸ್ವಲ್ಪ ಸಮಯದಲ್ಲೇ ಎಲ್ಲರನ್ನು ತನ್ನ ಬಲೆಗೆ ಹಾಕೊಂಡಿದ್ದಾಳೆ. ಇರ್ಲಿ, ಅದನ್ನ ಆಮೇಲೆ ನೋಡ್ಕೋತೀನಿ. ಅದ್ಗೆ ಈಗ ನಿಮ್ಮ ಆರೋಗ್ಯ ಹೇಗಿದೆ? ಹೇ ಆಕಾಶ್, ದ ಗ್ರೇಟ್ ಧ್ರುವ್ ಟ್ರೀಟ್ಮೆಂಟ್ ಮೇಲೆ ನಿನ್ಗೆ ಅನುಮಾನನ? ಸುಮ್ಮನೆ ಕೇಳಿದೆ. ಅದ್ಗೆ ಪರ್ಫೆಕ್ಟ್ಲಿ ಫಿಟ್ ಆಗಿದ್ದಾರೆ. ಆಕಾಶ್, ಧ್ರುವ್ ಹೇಳಿದ್ದು ನಿಜ. ನಾನಿವಾಗ ಚೆನ್ನಾಗೇ ಇದ್ದೀನಿ. ಧ್ರುವ್, ನಂದೊಂದು ರಿಕ್ವೆಸ್ಟ್ ಇದೆ. ದಯವಿಟ್ಟು ತಾತನ ಬೇಗ ಗುಣಪಡಿಸಿ ಮನೆಗೆ ಕಳಿಸಿ. ಹೇ ಅದ್ಗೆ ವರಿ ಮಾಡಬೇಡಿ. ರಿಪೋರ್ಟ್ ಬರೋಕ್ಕೆ 2-3 ಗಂಟೆ ಇದೆ. ನೀವು ಅರ್ಮಾನ್ ಬ್ರೋ ಜೊತೆ ಮನೆಗೆ ಹೋಗಿ ರೆಸ್ಟ್ ಮಾಡಿ. ಇದನ್ನು ಕೇಳಿ ಅವಳಿಗೆ ತುಂಬಾ ಭಯ ಆಯಿತು. ಆದ್ರೆ ಅವಳು ಅದನ್ನ ತಾತನಿಗೆ ತೋರಿಸಲಿಲ್ಲ. ಆಸ್ತಾ, ಧ್ರುವ ಹೇಳಿದ್ದು ಸರಿ. ನಿನಗೆ ಹುಷಾರಿಲ್ಲ ಅಂದ್ರೆ ತಾತನ ಯಾರು ನೋಡ್ಕೋತಾರೆ? ಬಾ ಮನೆಗೆ ಹೋಗೋಣ. ಸುಮಿತ್, ನಾನೇನು ಕೇಳಿಸ್ಕೊಂಡೆ, ನೀನು ಅದನ್ನೇ ಕೇಳಿಸ್ಕೊಂಡ್ಯಾ? ಅಣ್ಣಂಗೆ ಏನಾಗಿದೆ? ನನಗೆ ಗೊತ್ತು, ಅದ್ಗೆ ಮ್ಯಾಜಿಕ್ ಕೆಲಸ ಮಾಡಿದೆ. ಡಿಯರ್ ಗಾಡ್, ಇಂದು ನನ್ನನ್ನ ಈ ರಾಕ್ಷಸನಿಂದ ಕಾಪಾಡು. ನಾನು ನಿನಗೆ 101 ತೆಂಗಿನಕಾಯಿ ಹೊಡಿತೀನಿ. ಪ್ಲೀಸ್ ಇವತ್ತು ನನ್ನ ಉಳಿಸು. ಮೆನ್ಷನ್ ತಲುಪುತ್ತಿದ್ದ ಹಾಗೆ ಅರ್ಮಾನ್ ಹಿಂದೆ ತಿರುಗಿ ನೋಡದೆ ಸೀದಾ ಒಳಗಡೆ ಹೋದ. ದೇವ್ ಆಸ್ಥಾಗಾಗಿ ಕಾರ್ನ ಡೋರ್ ತೆಗೆದ. ದೇವ್ ಬ್ರೋ, ಉಳಿದವ್ರು ಯಾವಾಗ ಬರ್ತಾರೆ ಅಂತ ಏನಾದ್ರೂ ಹೇಳಿದ್ರಾ? ಚಿಂತಿಸ್ಬೇಡಿ, ಅವರು 3 ಗಂಟೆಗಳಲ್ಲಿ ಬರ್ತಾರೆ. ನಿಮಗೇನೇ ಬೇಕಾದರೂ ನಾನು ಇಲ್ಲೇ ಇದ್ದೀನಿ, ನನ್ನ ಕೇಳಿ. ಆಸ್ಥಾ ಅರ್ಮಾನ್ ಜೊತೆ ಒಬ್ಳೇ ಇರ್ಬೇಕೆಂಬ ಭಯದಿಂದ ನಡುಗ್ತಾ ಇದ್ಲು ಅನ್ನೋದನ್ನ ದೇವ್ ಅರ್ಥ ಮಾಡಿಕೊಂಡಿದ್ದ. ಅವಳು ಒಳಗಡೆ ಕಾಲಿಟ್ಟ ತಕ್ಷಣ ಒಬ್ಬ ಸರ್ವೆಂಟ್ ಅವಳ ಬಳಿಗೆ ಬಂದ. ಮ್ಯಾಮ್, ಸರ್ ನಿಮ್ಮನ್ನ ಅವ್ರ ರೂಮಿಗೆ ಕರೀತಾ ಇದ್ದಾರೆ. ಇದನ್ನು ಕೇಳಿ ಆಸ್ಥಾಳ ಗಂಟಲು ಒಣಗಿತ್ತು. ಅವಳು ಮತ್ತೆ ಅದೇ ರೂಮ್ಗೆ ಹೋಗಬೇಕಾಗಿತ್ತು. ಯಾವ ರೂಮ್ನಲ್ಲಿ ಅವಳಿಗೆ ಗುಂಡನ್ನು ಹಾರಿಸಲಾಗಿತ್ತೋ ಅದೇ ರೂಮ್. ಅವಳಿಗೆ ತುಂಬಾ ಭಯವಾಗಿತ್ತು. ಆದರೂ ಧೈರ್ಯ ಮಾಡಿ ಅವಳು ಡೋರ್ನ ನಾಕ್ ಮಾಡಿದ್ಲು. ಅವಳು ಒಳಗಡೆ ಹೋಗುವುದಕ್ಕೆ ಹೇಗೆ ಹಿಂಜರಿಯುತ್ತಿದ್ದಳೋ ಆ ರೂಮ್ನಿಂದ ಒಂದು ಭಯಾನಕ ಧ್ವನಿ ಬಂತು. ಇಡೀ ರಾತ್ರಿ ಅಲ್ಲೇ ನಿಲ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ನಾನ್ ಬಂದು ಕರ್ಕೊಂಡು ಹೋಗ್ಬೇಕಾ? ಬಾ ಒಳಗೆ. ಆಸ್ಥಾ ಭಯದಿಂದಲೇ ಒಳಗಡೆ ಹೆಜ್ಜೆ ಇಟ್ಟಳು. ರೂಮ್ನ ತುಂಬಾ ಮಂದ ಬೆಳಕಿತ್ತು. ಅರ್ಮಾನ್ ಸೋಫಾದಲ್ಲಿ ಬೇಟೆಗಾರನಂತೆ ಕೋಪದಿಂದ ಕುಳಿತಿದ್ದ. ಇವತ್ತಿಂದ ನಿನ್ನ ಕೆಲಸ ತಾತನ್ನ ನೋಡ್ಕೊಳ್ಳೋದು ಅಷ್ಟೇ. ನಿನ್ನ ಲೆವೆಲ್ ಒಬ್ಬ ಕೇರ್ ಟೇಕರ್ ಮತ್ತೆ ಸರ್ವೆಂಟ್ನದ್ದು ಅಷ್ಟೇ. ಅದಕ್ಕಿಂತ ಹೆಚ್ಚು ಏನೂ ಇಲ್ಲ. ಈ ವಿಷಯ ನಮ್ಮ ತಾತ, ನಮ್ಮ ತಮ್ಮ, ನಮ್ಮ ಸ್ನೇಹಿತರಿಗೆ ಈ ವಿಷಯ ಗೊತ್ತಾಗಬಾರ್ದು. ಅವ್ರಿಗೇನಾದ್ರೂ ವಿಷಯ ಗೊತ್ತಾದ್ರೆ ಊರಿನಲ್ಲಿ ನಿನ್ನ ಅಜ್ಜಿ ಕತೆ ಏನಾಗುತ್ತೆ ಅಂತ ನಿನಗೆ ತುಂಬಾ ಚೆನ್ನಾಗಿ ಗೊತ್ತು ಅನ್ಸುತ್ತೆ. ಆಸ್ಥಾಗೆ ಅರ್ಮಾನ್ ಒಬ್ಬ ಎಕ್ಸಿಕ್ಯೂಷನರ್ ಹಾಗೆ ಕಾಣಿಸುತ್ತಿದ್ದ. ಅವಳು ತಲೆ ತಗ್ಗಿಸಿ ನಿಂತಿದ್ದಳು. ಅವಳ ಕಣ್ಣೀರು ಮೌನವಾಗಿ ಹರಿತಾ ಇತ್ತು. ಅರ್ಮಾನ್ ಆಸ್ಥಾಳ ಕಣ್ಣೀರನ್ನ ನೋಡಿದ. ಆದರೆ ಅವನ ಹೃದಯ ಕರಗಲಿಲ್ಲ. ಈ ಕಣ್ಣೀರು ನನ್ನ ಮುಂದೆ ನೀನು ಎಷ್ಟು ಬೇಕಾದ್ರೂ ಅಳು, ಆದ್ರೆ ತಾತ ಅಥವಾ ನನ್ನ ಫ್ರೆಂಡ್ಸ್ ಮುಂದೆ ಒಂದೇ ಒಂದು ಹನಿ ಬಿದ್ರು ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದು ನಿನಗೆ ಗೊತ್ತಿರಲಿ. ನಿನಗೆ ತುಂಬಾ ಚೆನ್ನಾಗಿ ಗೊತ್ತು. ಒಂದ್ ವೇಳೆ ಆ ಥರ ಆದ್ರೆ ನಿಜವಾಗ್ಲೂ ಅದ್ರ ಪರಿಣಾಮ ಚೆನ್ನಾಗಿರಲ್ಲ. ಹಳ್ಳಿಲಿ ಎಲ್ರು ನನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ರು. ಈ ಅಪರಿಚಿತ ವ್ಯಕ್ತಿ ಮಾತ್ರ ನನ್ನನ್ನ ಇಷ್ಟು ದ್ವೇಷಿಸ್ತಾ ಇದ್ದಾನೆ. ನಿನ್ ಸಾಮಾನುಗಳನ್ನ ತಗೊಂಡು ಈ ರೂಮ್ಗೆ ಶಿಫ್ಟ್ ಆಗು. ಈ ರೂಮ್ಗ ಯಾವುದೇ ಕನ್ಸು ಕಾಣ್ಬೇಡ. ಈ ಜಗತ್ತಿಗೆ ಮಾತ್ರ ನಾವು ಗಂಡ ಹೆಂಡ್ತಿ. ಅದಕ್ಕೆ ನಾವು ಒಂದೇ ರೂಮಲ್ಲಿ ಇರಬೇಕು. ಹಾಗಂತ ನನ್ನ ಬೆಡ್ ಮೇಲೆ ಮಲ್ಕೋಬೇಡ. ನಿನ್ ಜಾಗ ಕೆಳಗೆ, ನೆಲದ ಮೇಲೆ.
ಆಸ್ಥಾ ತಾತ ಕೊಟ್ಟಿದ್ದ ಅದೇ ರೂಮ್ಗೆ ಓಡಿ ಹೋಗಿ ರೂಮ್ ಒಳಗಡೆ ಜೋರಾಗಿ ಅಳತೊಡಗಿದಳು. ಆದರೆ ಆಗಲೇ ಅವಳಿಗೆ ಅರ್ಮಾನ್ ಅಜ್ಜಿ ಬಗ್ಗೆ ಹೇಳಿದ ಮಾತು ನೆನಪಾಯ್ತು. ಊರ್ನಲ್ಲಿ ನಿನ್ನ ಅಜ್ಜಿ ಕತೆ ಏನಾಗತ್ತೆ ಅಂತ ನಿನಗ್ ಚೆನ್ನಾಗ್ ಗೊತ್ತು ಅಲ್ವಾ? ತಾನೇ ಸಮಾಧಾನ ಪಡಿಸಿಕೊಂಡ್ಳು. ಇಲ್ಲ ಆಸ್ಥಾ, ನಾನು ಅಳಬಾರ್ದು. ನಾನು ಧೈರ್ಯವಾಗಿರ್ಬೇಕು. ನನ್ನ ಅಜ್ಜಿ ಮತ್ತೆ ತಾತನ ಸುರಕ್ಷತೆಗಾಗಿ ನಾನು ಆ ರಾಕ್ಷಸನನ್ನ ಎದುರಿಸಲೇಬೇಕು. ಆಸ್ಥಾ ತನ್ನ ಚಿಕ್ಕ ಬ್ಯಾಗ್ ತೆಗೆದುಕೊಂಡು ಮತ್ತೆ ಅರ್ಮಾನ್ನ ರೂಮ್ಗೆ ಹಿಂದಿರುಗಿದಳು. ನಿನ್ನ ಸಾಮಾನ್ಗಳನ್ನ ಆ ಕಾರ್ನರ್ ಅಲ್ಲಿಟ್ಟು ಕುಳಿತುಕೋ. ಈಗಿನ್ನೇನ್ ಬೇಕಿವನಿಗೆ? ಇನ್ನೂ ಏನಾದ್ರೂ ಉಳಿದಿದ್ಯಾ? ಆ ಪ್ರೊಫೈಲ್ ತಗೋ, ಅದ್ರೊಳಗಡೆ ಕಾಂಟ್ರಾಕ್ಟ್ ಇದೆ. ನೀನು ನನ್ನ ಜೊತೆ ಈ ರೂಮ್ ನಲ್ಲಿ ಇರೋವರೆಗೂ ಆ ಕಾಂಟ್ರಾಕ್ಟ್ ಪ್ರಕಾರ ಬದುಕಬೇಕು. ಸೈನ್ ಮಾಡು. ಫೈಲ್ ಒಳಗಿದ್ದ ಕಾಂಟ್ರಾಕ್ಟ್ ಪೇಪರ್ಸ್ ಗಳನ್ನ ನೋಡುತ್ತಿದ್ದಂತೆ ಆಸ್ಥಾಳ ಕಣ್ಣುಗಳು ದೊಡ್ಡದಾದವು. ಅವಳ ಮುಖದ ಎಕ್ಸ್ಪ್ರೆಷನ್ ಬದಲಾಯಿತು. ಆ ಪೇಪರ್ಸ್ ಗಳಲ್ಲಿ ಏನಿತ್ತು? ಅದು ಆಸ್ಥಾಳನ್ನ ಇಷ್ಟು ಬೆಚ್ಚಿ ಬೀಳುವಂತೆ ಏಕೆ ಮಾಡಿತು? ತನ್ನ ಅಜ್ಜಿಯನ್ನು ಉಳಿಸಲು ಅವಳು ಸೈನ್ ಮಾಡ್ತಾಳಾ? ಅರ್ಮಾನ್ನ ಕೋಪದ ಹಿಂದೆ ಯಾವ ಪಾಸ್ಟ್ನ ರಹಸ್ಯ ಅಡಗಿದೆ? ಆಸ್ಥಾಳ ಕಥೆಯಲ್ಲಿ ಮುಂದೆ ಏನಾಗಲಿದೆ? ಅವಳು ಅರ್ಮಾನ್ನ ಕಲ್ಲಿನ ಹೃದಯವನ್ನು ಕರಗಿಸಿ ಅವರ ನಡುವೆ ಪ್ರೇಮ ಕಥೆ ಆರಂಭವಾಗತ್ತಾ? ಸ್ನೇಹಿತರೆ, ಈಗ ಸಂಪೂರ್ಣ ಕಥೆಯನ್ನು ಈಗಲೇ ಕೇಳಲು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪಾಕೆಟ್ FM ಆಪ್ ನ ಡೌನ್ಲೋಡ್ ಮಾಡಿ.